ಬೆಂಗಳೂರಿನಿಂದ ಕೂಡ ಸಾಕಷ್ಟು ನಾವು ವಿರೋಧ ಮಾಡ್ತಾ ಇದ್ದೀವಿ. ಈಗ ಬೆಂಗಳೂರಿನ 5 ಭಾಗಗಳಾಗಿ ವಿಂಗಡಣೆ ಮಾಡಿ ಈಗ ಕರಡು ಅಧಿಸೂಚನೆ ಕೂಡ ಹೊರಡಿಸಿದ್ದಾರೆ. ಈಗ ಮುಂದೆ ನಿಮ್ಮ ಪಕ್ಷ ಸ್ಟ್ಯಾಂಡ್ ಏನು? ಬೆಂಗಳೂರನ್ನ ಓಳು 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 ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಈ ಸರ್ಕಾರ ಓಳನ್ನ ಬಿಡ್ತಾ ಇದೆ. ಅದ್ಯಾವುದು ಆ ಸಿನಿಮಾ ಹಾಡು ಬಂದಿತ್ತಲ್ಲ ಹಂಗೆ, ಬರೀ ಹೋಳು ಬರೀ ಓಳು ಬರೀ ಓಳು ಅಂತ. ಅಭಿವೃದ್ಧಿ ಮಾಡ್ರಯ್ಯ ಅಂತೇಳಿ 2 ವರ್ಷ 2 ತಿಂಗಳಿಂದ ನಿಮಗೆ ರಾಜ್ಯದ ಜನ ಅಧಿಕಾರ ಕೊಟ್ಟರೆ, ನಿಮಗೆ ಬೆಂಗಳೂರು ಜನ, ನೀವು ಮಾಡಿದ್ದೇನು? ಅಭಿವೃದ್ಧಿ ಮಾಡಿಲ್ಲ. ಬೆಂಗಳೂರನ್ನ ಓಲ್ಡ್ ಮಾಡಿದ್ದೀರ, 5 ಭಾಗ ಮಾಡಿದ್ದೀರ. ಯಾವ ಪುರುಷಾರ್ಥಕ್ಕೆ ಮಾಡಿದ್ದೀರಾ? ಓಲ್ಡ್ ಮಾಡೋದ್ರಿಂದ ಏನು ಡೆವಲಪ್ಮೆಂಟ್ ಆಗುತ್ತೆ? ಒಂದು ಸೈಂಟಿಫಿಕ್ ಆಗಿ ಹೇಳಿ, ಒಂದೇ ಒಂದು ಸೈಂಟಿಫಿಕ್ ಉದಾಹರಣೆ ಕೊಡಿ. ಓಲ್ಡ್ ಮಾಡೋದ್ರಿಂದ ರಸ್ತೆಗಳೆಲ್ಲ ಸರಿ ಹೋಗುತ್ತೆ. ಓಲ್ಡ್ ಮಾಡೋದ್ರಿಂದ ಕಸದ ರಾಶಿ ರಾಶಿ ಏನು ಬಿದ್ದಿದೆ ಅದೆಲ್ಲ ಸರಿ ಹೋಗುತ್ತೆ. ಟ್ರಾಫಿಕ್ ಜಾಮ್ ಏನಾಗ್ತಾ ಇದೆ, ಆ ಟ್ರಾಫಿಕ್ ಜಾಮ್ ಎಲ್ಲ ಈ ಭಾಗ ಮಾಡೋದ್ರಿಂದ ಸರಿ ಹೋಗುತ್ತೆ. ಈ 3 ಮೇಜರ್ ಪ್ರಾಬ್ಲಮ್ ಅನ್ನ ಬೆಂಗಳೂರು ಜನ ಫೇಸ್ ಮಾಡ್ತಾ ಇದ್ದಾರೆ. ನೀವು ಓಲ್ಡ್ ಮಾಡೋದ್ರಿಂದ ಇದೇನಾನ ಇಂಪ್ರೂವ್ ಆಗುತ್ತಾ? ರಸ್ತೆ ಇಂಪ್ರೂವ್ ಆಗುತ್ತಾ? ಗಾರ್ಬೇಜ್ ಇಂಪ್ರೂವ್ ಆಗುತ್ತಾ? ಟ್ರಾಫಿಕ್ ಇಂಪ್ರೂವ್ ಆಗುತ್ತಾ? ಏನೂ ಇಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನ ಈ ಥರ ಓಳು ಓಳು ಮಾಡಿ ಕೆಂಪೇಗೌಡರಿಗೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದೀರಾ. ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದೀರಾ. ಇಡೀ ಬೆಂಗಳೂರು ಜನರ ಶಾಪ ನಿಮಗೆ ತಟ್ಟುತ್ತೆ. ನಾವಂತೂ ಇದನ್ನ ವಿರೋಧ ಮಾಡಿದ್ದೀರಿ. ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗಲ್ಲ. 2 ವರ್ಷ 2 ತಿಂಗಳು ಗ್ರೇಟರ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು, ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ. ಅದು ಬ್ಯಾಡ್ ಬೆಂಗಳೂರು, ಬ್ಯಾಡ್ ಬೆಂಗಳೂರು, ಬ್ಯಾಡ್ ಬೆಂಗಳೂರು ಅಂತ ಆಗೋಯ್ತು. ಅದನ್ನ ಬಿಟ್ಬಿಟ್ರು. ಈಗ ಬೆಂಗಳೂರನ್ನ ಓಳು 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 ಅಂತ, ಕೊನೆಗೆ ಇದು ಬರೀ ಓಳು ಬರೀ ಓಳು ಅಂತ ಆದ್ಮೇಲೆ ಇದನ್ನು ಬಿಟ್ಬಿಡ್ತೀರ ಇನ್ನೊಂದು 2 ವರ್ಷ ಆದ್ಮೇಲೆ. ಆಮೇಲೆ ಇನ್ನೊಂದೇನೋ ಸ್ಲೋಗನ್ ಇಟ್ಕೊಳ್ತೀರ. ಬರೀ ಸ್ಲೋಗನ್ನಲ್ಲೇ ಈ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಬರೀ ಸ್ಲೋಗನ್ ಅಷ್ಟೇ. ರಸ್ತೆಗಳು ಹಳ್ಳ ಬಿದ್ದಿರೋದು, ಕಸದ ರಾಶಿ ಬಿದ್ದಿರೋದು, ಇವೆಲ್ಲವನ್ನ ನೋಡ್ತಾ ಇದ್ರೆ ಇವರು ಡೈವರ್ಟ್ ಮಾಡೋಕ್ಕೋಸ್ಕರ, ಬೆಂಗಳೂರು ಜನರ ವಿಷಯಾಂತರ ಮಾಡೋಕ್ಕೋಸ್ಕರ ಬೆಂಗಳೂರು ಜನತೆಗೆ ಒಂದಲ್ಲ ಒಂದು ವಿಚಾರಗಳನ್ನ ಇಡ್ತಾರೆ, ಜನನನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಅದು ಬಿಟ್ರೆ ಈ ವಿಭಾಗ ಮಾಡೋದ್ರಿಂದ ತಾರತಮ್ಯಗಳು ಶುರುವಾಗ್ತೈತೆ ಬೆಂಗಳೂರಲ್ಲಿ. ಈಸ್ಟು, ವೆಸ್ಟು, ನಾರ್ತು, ಸೆಂಟ್ರಲ್ಲು ಇವೆಲ್ಲ ಮಾಡೋದ್ರಿಂದ ತಾರತಮ್ಯಗಳು ಶುರುವಾಗ್ತೈತೆ. ಅಂದ್ರೆ ಒಂದು ಕಾರ್ಪೊರೇಷನ್ಗೂ ಇನ್ನೊಂದು ಕಾರ್ಪೊರೇಷನ್ಗೂ ಬೆಂಕಿ ಹಚ್ಚೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಾರ್ಪೊರೇಷನ್ ಮತ್ತು ಒಂದೇ ಕಾರ್ಪೊರೇಷನ್ ಅಲ್ಲಿ ಆದಾಯ ಹೆಚ್ಚು ಕಮ್ಮಿ ಆಗ್ತೈತೆ. ಅವಾಗ ಸಮಗ್ರ ಬೆಂಗಳೂರು ಅಭಿವೃದ್ಧಿ ಆಗಲ್ಲ. ಎಲ್ಲೋ ಒಂದು ಸ್ಟಾರ್ ಮೋಟರ್ ಡ್ರೈನ್ ಬಂದು ನೀರು ಬಂದು ನಿಂತ್ಕೊಂತೈತಿ ಇನ್ನೊಂದು ಕಡೆ, ಅಲ್ಲಿ ದುಡ್ಡಿಲ್ಲ ಮಾಡಕ್ಕೆ, ಅಲ್ಲಿ ಸ್ಟಾಕ್ ಆಗ್ತೈತೆ ವಾಟ್ರು. ಯಾವುದೋ ರಸ್ತೆಯನ್ನು ತಗೊಂಬರ್ತಾರೆ, ಆ ಒಂದು ಪಾಯಿಂಟಲ್ಲಿ ಆ ಕಾರ್ಪೊರೇಷನ್ ಬಂದ ತಕ್ಷಣ ಅದು ನಿಂತು ಹೋಗ್ತೈತೆ. ಈಗ ನಾವು ಮಾಡಲ್ಲ, ಕರ್ನಾಟಕದಿಂದ ತಗೊಂಡೋಗಿ ಆಂಧ್ರ ಬಾರ್ಡರಲ್ಲಿ ತಂದು ನಿಲ್ಲಿಸ್ಬಿಡ್ತೀರಿ. ಅಲ್ಲಿಂದ ಹೋದ್ರೆ ರಸ್ತೆನೇ ಸರಿ ಇರಲ್ಲ. ಆಂಧ್ರದವ್ರು ತಂದು ಒಳ್ಳೆ ರಸ್ತೆ ಮಾಡಿ ನಮ್ಮ ಬಾರ್ಡರ್ ಬರ್ತದೆ, ನಮ್ಮ ರಸ್ತೆಗಳೇ ಸರಿ ಇರಲ್ಲ. ಇಲ್ಲಿ ಒಬ್ಬರು ಕಸ ತಗೊಂಡೋಗಿ ಇವಾಗ ಇನ್ನೊಂದು ಕಡೆ ಹಾಕ್ಬೇಕು ಕಸನ. ಈಗ ಸೆಂಟ್ರಲ್ ಅಲ್ಲಿ ಎಲ್ಲನ ಕಸ ಪ್ಲಾಂಟ್ ಇದೆಯೇನಪ್ಪ? ಎಲ್ಲನ ಸೆಂಟ್ರಲ್ ಅವ್ರು ಮಾಡಿರೋ ಸೆಂಟ್ರಲ್ ಕಾರ್ಪೊರೇಷನ್ ಅಲ್ಲಿ ಕಸದ ಒಂದು ಪ್ಲಾಂಟ್ ಎಲ್ಲಾದ್ರೂ ಇದೆಯಾ? ಒಂದು ಇಲ್ಲ. ಇರೋದೆಲ್ಲ ಹೊರಗಡೆ. ಅವ್ರು ಹೇಳ್ತಾರೆ ನಾವು ನಿಮ್ಮ ಕಸನ ತಗೊಳಲ್ಲ ಅಂದ್ರೆ ಏನ್ ಮಾಡ್ತೀರಾ ಹೇಳಿ?